ಎಣಿಸ್ತಾ ಇರೋದಕ್ಕೂ ಕನ್ನಡದ ಮೇಲಿರ್ತಕ್ಕಂಥ ಪ್ರೀತಿ ಅಭಿಮಾನ ಗೌರವಕ್ಕೂ ಏನ್ ಸಂಬಂಧ? ಯಾವಾಗ ಟಿವಿ ವ್ಯವಸ್ಥೆಯನ್ನ ಮಾಡಿದ್ರು ದಾಸ ದರ್ಶನ್ ಅವರು ಹಿಂದಿ ಸಿನಿಮಾಗಳನ್ನ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಕನ್ನಡ ಸಿನಿಮಾಗಳನ್ನ ನೋಡೋದನ್ನು ನಿಲ್ಲಿಸ್ಬಿಟ್ರ ದಾಸ ದರ್ಶನ್ ಅವರು ಅನ್ನುವಂಥ ಪ್ರಶ್ನೆ ರೈಸ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕನ್ನಡದ ಮೇಲಿರ್ತಕ್ಕಂಥ ಪ್ರೀತಿ ಮತ್ತೆ ಅಭಿಮಾನ ಮತ್ತೆ ಗೌರವ ಎಲ್ಲವೂ ಕೂಡ ಕಡಿಮೆ ಆಗಿದೆ. ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಂಬಿ ಎಣಿಸ್ತಾ ಇರತಕ್ಕಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಸೊ ಇಂಥ ಸಮಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕನ್ನಡದ ಮೇಲಿರ್ತಕ್ಕಂಥ ಪ್ರೀತಿ ಅಭಿಮಾನ ಗೌರವ ಎಲ್ಲವೂ ಕೂಡ ಕಡಿಮೆ ಆಗಿದೆ ಅನ್ನುವಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಅರೆ, ಕಂಬಿ ಎಣಿಸ್ತಾ ಇರೋದಕ್ಕೂ ಕನ್ನಡದ ಮೇಲಿರ್ತಕ್ಕಂಥ ಪ್ರೀತಿ ಅಭಿಮಾನ ಗೌರವಕ್ಕೂ ಏನು ಸಂಬಂಧ? ಈಗೊಂದು ಕ್ವಶನ್ ಮಾರ್ಕು ಕುತೂಹಲ ನಿಮ್ಮೆಲ್ರಿಗೂ ಕೂಡ ಉಟ್ಕೊಳ್ಳುತ್ತೆ. ಅದಕ್ಕೆ ಕಾರಣನೂ ಕೂಡ ಇದೆ. ಇಷ್ಟು ದಿನ ದಾಸ ದರ್ಶನ್ ಅವರಿಗೆ ವಿಶೇಷವಾದಂಥ ಸವಲತ್ತುಗಳನ್ನು ಜೈಲಲ್ಲಿ ಕೊಟ್ಟಿರಲಿಲ್ಲ. ಸೊ ಎಲ್ಲರಂತೆ ಅವರು ಕೂಡ 4 ಗೋಡೆಗಳ ಮಧ್ಯೆ ಅಂದರೆ ಒಂದು ಕೋಣೆಯಲ್ಲಿ ಮಲಗಬೇಕಾಗಿತ್ತು. ಒಂದು ಚಾಪೆನ ಕೊಡ್ತಾಯಿದ್ರು, ಆ ಚಾಪೆ ಹಾಸ್ಕೊಂಡು ಇಷ್ಟು ದಿನ ಮಲಗ್ತಾಯಿದ್ರು. ಆದರೆ ಈಗ ವಿಶೇಷ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಆ ವಿಶೇಷ ಸವಲತ್ತುಗಳ ಪೈಕಿ ಒಂದು ಕಾಟ್ ಕೊಟ್ಟಿದ್ದಾರೆ. ಇಷ್ಟು ದಿನ ನೆಲದ ಮೇಲೆ ಮಲಗ್ತಾ ಇದ್ದಂಥ ದಾಸ ದರ್ಶನ್ ಅವರು ಈಗ ಕಾಟ್ ಮೇಲೆ ಮಲಗ್ತಾ ಇದ್ದಾರೆ. ಜೊತೆಗೆ ಅವರು ಅಂದರೆ ದರ್ಶನ್ ಅವರು ಮತ್ತು ಆರೋಪಿಗಳು ವಾಸ ಮಾಡ್ತಾ ಇರ್ತಕ್ಕಂಥ ಆ ಒಂದು ಸೆಲ್ಗೆ ಒಂದು ಟಿವಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾವಾಗ ಟಿವಿ ವ್ಯವಸ್ಥೆಯನ್ನು ಮಾಡಿದ್ರು ದಾಸ ದರ್ಶನ್ ಅವರು ಹಿಂದಿ ಸಿನಿಮಾಗಳನ್ನು ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ. ಎಸ್, ಕನ್ನಡದ ನ್ಯೂಸ್ ಚಾನಲ್ಗಳನ್ನು ಟ್ಯೂನ್ ಕೂಡ ಮಾಡ್ತಾ ಇಲ್ಲ, ಕನ್ನಡದ ನ್ಯೂಸ್ ಪೇಪರ್ಗಳನ್ನಂತೂ ಓಪನ್ ಮಾಡಿ ಕೂಡ ನೋಡ್ತಾ ಇಲ್ಲ. ಅದಕ್ಕೆ ಕಾರಣ ಅವ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಯಾಕಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿ ಆಗಿದ್ರೂ ಕೂಡ ತನಿಖೆ ಚುರುಕಾಗಿರ್ತಕ್ಕಂಥದ್ದು. ಪಿನ್ ಟು ಪಿನ್ ಮಾಹಿತಿ ಪೊಲೀಸರಿಂದ ಕಲೆ ಹಾಕಿ ಕನ್ನಡದ ಮಾಧ್ಯಮಗಳು ಜೊತೆಗೆ ಪತ್ರಿಕೆಗಳು ವರದಿಯನ್ನು ಬಿತ್ತರಿಸುತ್ತಲೇ ಇದ್ದಾರೆ. ಸೊ ತನ್ನ ಬಗ್ಗೆ ಇನ್ಫಾರ್ಮೇಷನ್ ಅಥವಾ ತನ್ನ ಬಗ್ಗೆ ಸುದ್ದಿಯನ್ನು ನೋಡ್ಲಿಕ್ಕೆ ಬಯಸಿದಂಥ ದರ್ಶನ್ ಅವರು ಕನ್ನಡ ನ್ಯೂಸ್ ಚಾನಲ್ಗಳನ್ನು ಟ್ಯೂನ್ ಮಾಡ್ತಾ ಇಲ್ಲ, ಪೇಪರ್ಗಳನ್ನ ನೋಡ್ತಾ ಇಲ್ಲ. ಅದು ಅವ್ರ ವೈಯಕ್ತಿಕ ಬಿಡಿ. ಆದರೆ ಕನ್ನಡ ಸಿನಿಮಾಗಳನ್ನು ನೋಡ್ಬೋದಲ್ವಾ? ಈ ಥರದ್ದು ಕ್ವಶನ್ ಮಾರ್ಕ್ ನಿಮಗೂ ಹುಟ್ಕೊಳ್ಳುತ್ತೆ. ಬಟ್ ದಾಸ ದರ್ಶನ್ ಅವರು ಜೈಲಲ್ಲಿ ನೋಡ್ತಾ ಇರೋದು ಕನ್ನಡ ಸಿನಿಮಾಗಳನ್ನು ಅಲ್ವಂತೆ, ಬರೀ ಹಿಂದಿ ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ. ಇದು ಕೂಡ ಅವ್ರ ವೈಯಕ್ತಿಕನೇ. ಆದರೂ ಕೂಡ ಕನ್ನಡದ ಮೇಲೆ ಅವರು ಪ್ರೀತಿ ಅಭಿಮಾನ ಗೌರವ ಪ್ರಾಶಸ್ತ್ಯ ಎಲ್ಲವೂ ಕೂಡ ಒಂದು ಹಂತಕ್ಕಿತ್ತು. ಅವರು ತುಂಬ ಗೌರವಿಸ್ತಾ ಇದ್ರು ಕನ್ನಡ. ಹಾಗಂತ ಅವರೇನು ಪರಭಾಷಾ ವಿರೋಧಿ ಏನಲ್ಲ. ಆದರೆ ಸಾಕಷ್ಟು ಆಫರ್ಗಳು ಪರಭಾಷೆಯಿಂದ ಬಂದಾಗ ಅದನ್ನು ಎಡಗೈನಲ್ಲಿ ತಿರಸ್ಕರಿಸಿ ಕನ್ನಡಕ್ಕೆ ಮನ್ನಣೆ ಕೊಟ್ಟವರು, ಕನ್ನಡಕ್ಕೆ ವಿಶೇಷವಾದಂಥ ಪ್ರಾಶಸ್ತ್ಯವನ್ನು ಕೊಟ್ಟವರು ಚಕ್ರವರ್ತಿ ದಾಸ ದರ್ಶನ್ ಅವರು. ಆದರೆ ಜೈಲು ಹಿಂದೆ ಅಂದರೆ ಕಂಬಿ ಹಿಂದೆ ಜೈಲಿಗೆ ಹೋದ ತಕ್ಷಣ ಕನ್ನಡದ ಮೇಲೆ ಅಭಿಮಾನ ಪ್ರೀತಿ ಎಲ್ಲವೂ ಕೂಡ ಕಡಿಮೆ ಆಯಿತಾ? ಕನ್ನಡ ಸಿನಿಮಾಗಳನ್ನು ನೋಡೋದನ್ನು ನಿಲ್ಲಿಸ್ಬಿಟ್ರ ದಾಸ ದರ್ಶನ್ ಅವರು ಅನ್ನುವಂಥ ಪ್ರಶ್ನೆ ರೈಸ್ ಆಗಿದೆ. ಜೈಲಿಂದ ಹೊರಗಡೆ ಬಂದ ಮೇಲೆ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ಬೋದು. ಬಟ್ ದಾಸ ದರ್ಶನ್ ಅವರು ಹಿಂದಿ ಸಿನಿಮಾಗಳನ್ನು ನೋಡ್ತಿದ್ದಾರೆ ಅಂತಂದರೆ ಅದನ್ನು ಅಂದರೆ ಲೈಕ್ ಹೌದಾ, ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಅಷ್ಟೊಂದು ಪ್ರೀತಿ ಒಲವು, ಅವ್ರದ್ದೇ ಸಿನಿಮಾಗಳನ್ನ ನೋಡ್ಬೋದಾಗಿತ್ತಲ್ಲ, ಯಾಕೆ ಹಿಂದಿಗೆ ಅಷ್ಟೊಂದು ಒತ್ತು ಕೊಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅವರು ಟೈಮ್ ಪಾಸ್ ಮಾಡಲೇಬೇಕು, ಹೀಗಾಗಿ ಹಿಂದಿ ಸಿನಿಮಾ ನೋಡೋದ್ರ ಜೊತೆಗೆ ಸ್ಪೋರ್ಟ್ಸ್ ಚಾನಲ್ ವೀಕ್ಷಣೆ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಕೇಳಿಬಂದಿದೆ. ನೋಡೋಣ. ಸದ್ಯ 14 ದಿನಗಳ ಕಾಲ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥದ್ದು. ಜುಲೈ 4ಕ್ಕೆ ಮುಗಿಯುತ್ತೆ. ಅನಂತರ ಅವರು ಬೇಲ್ ಮೇಲೆ ಹೊರಗಡೆ ಬರ್ತಾರಾ ಅಥವಾ ಪ್ರಬಲ ಸಾಕ್ಷಿಗಳು ಸಿಕ್ಕಂಥ ಆಧಾರದ ಮೇಲೆ ಜೈಲು ವಾಸ ಎಕ್ಸ್ಟೆಂಡ್ ಆಗುತ್ತಾ? ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆರೋಪಿನ ಅಪರಾಧಿನ ಕಾದು ನೋಡಬೇಕಾಗತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.